ಬದಲಾವಣೆಗಳಿಗೆ ಕಾರಣಗಳು. ಎರವಲಾಗಿ ಬಂದ ಪದಗಳು ಬೇರೆ ಬೇರೆ ಕಾರಣಗಳಿಂದಾಗಿ ಬದಲಾವಣೆಗಳಿಗೆ ಒಳಗಾಗುತ್ತವೆ. ಅವನ್ನು ಎರವಲಾಗಿ ಕೊಟ್ಟ ಭಾಷೆಗೂ ಮತ್ತು ಎರವಲಾಗಿ ಪಡೆದುಕೊಂಡ ಭಾಷೆಗೂ ನಡುವೆ ವರ್ಣಗಳ ಸಂಖ್ಯೆಯ ಮಟ್ಟಿಗೆ ಮತ್ತು ವರ್ಣಗಳು ಪದಗಳಲ್ಲಿ ಬರುವ ಕ್ರಮದ ಮಟ್ಟಿಗೆ ವ್ಯತ್ಯಾಸಗಳಿವೆಯಾದರೆ ಪದಗಳನ್ನು ಎರವಲಾಗಿ ಪಡೆಯುವ ಭಾಷೆ ತನ್ನ ವರ್ಣ ವ್ಯವಸ್ಥೆಗೆ ಹೊಂದಿಕೊಳ್ಳುವಂತೆ ಅವುಗಳಲ್ಲಿ ಬದಲಾವಣೆಗಳನ್ನು ಮಾಡಿಕೊಳ್ಳುತ್ತದೆ. ಉದಾಹರಣೆಗಾಗಿ ಕನ್ನಡದಲ್ಲಿ ಮಹಾಪ್ರಾಣಾಕ್ಷರಗಳು ಮೂಲತಃ ಇರಲಿಲ್ಲವಾದುದರಿಂದ ಸಂಸ್ಕೃತದಿಂದ ಎರವಲಾಗಿ ಬಂದ ಹಲವಾರು ಪದಗಳಲ್ಲಿ ಮಹಾಪ್ರಾಣಾಕ್ಷರಗಳು ಅಲ್ಪಪ್ರಾಣಾಕ್ಷರಗಳಾಗಿ ಬದಲಾಗಿವೆ. ಉದಾಹರಣೆಗೆ ಬೀದಿ, ವೀಥಿ, ಸಂತೆ, ಸಂಸ್ಥಾ, ಧಾರೆ, ಧಾರಾ, ಬಂದಿ, ಬಂಧಿ ಇತ್ಯಾದಿ. ಇನ್ನೊಂದು ಭಾಷೆಯಿಂದ ಜಾಸ್ತಿ ಪದಗಳನ್ನು ಎರವಲು ಪಡೆದಿರುವ ಭಾಷೆ ಅವುಗಳೊಂದಿಗೆ ಕೆಲವು ಹೊಸ ವರ್ಣಗಳನ್ನು ಪಡೆದುಕೊಂಡಿರಲು ಸಾಧ್ಯವಿದೆ ಮತ್ತು ಅನಂತರ ಆ ಭಾಷೆಯಿಂದ ಎರವಲು ಬರುವ ಪದಗಳಲ್ಲಿ ಅಂತಹ ವರ್ಣಗಳು ಬದಲಾಗದೆ ಉಳಿಯಲು ಸಾಧ್ಯವಿದೆ. ಕನ್ನಡದ ಕೆಲವು ಪ್ರಭೇದಗಳಲ್ಲಿ ಉದಾಹರಣೆಗೆ ಬರಹದ ಕನ್ನಡ ಈ ರೀತಿ ಹೆಚ್ಚು ಹೆಚ್ಚು ಮಹಾಪ್ರಾಣಾಕ್ಷರಗಳಿರುವ ಪದಗಳು ಎರವಲಾಗಿ ಬಂದುದರಿಂದಾಗಿ ಅಂತಹ ಅಕ್ಷರಗಳು ಆ ಪ್ರಭೇದದ ವರ್ಣಗಳಾಗಿ ಬಿಟ್ಟಿವೆ. ತತ್ಸಮ ಮತ್ತು ತದ್ಭವಗಳೆಂಬ ಎರಡು ರೀತಿಯ ಎರವಲಾದ ಪದಗಳು ಕನ್ನಡದಲ್ಲಿ ಕಾಣಿಸಲು ಇದು ಒಂದು ಕಾರಣ. ತದ್ಭವಗಳು ಬದಲಾವಣೆ ಅವಶ್ಯವೆಂದು ಕಾಣಿಸುವ ಸಮಯದಲ್ಲಿ ಬಂದ ಪದಗಳು ಮತ್ತು ತತ್ಸಮಗಳು ಆ ಅವಶ್ಯಕತೆ ಇಲ್ಲವಾದಾಗ ಎರವಲಾಗಿ ಬಂದ ಪದಗಳು. ಆದರೆ ಈ ರೀತಿಯ ವೈವಿಧ್ಯತೆ ಇಂಗ್ಲಿಷ್, ಹಿಂದಿ ಮೊದಲಾದ ಭಾಷೆಗಳಿಂದ ಕನ್ನಡಕ್ಕೆ ಎರವಲಾಗಿ ಬಂದ ಪದಗಳಲ್ಲೂ ಕಾಣಿಸುತ್ತದೆ. ಭಾಷೆಯ ವರ್ಣಗಳಲ್ಲಿ ಮತ್ತು ಅವುಗಳ ವ್ಯವಸ್ಥೆಯಲ್ಲಿ ಕಾಲದಿಂದ ಕಾಲಕ್ಕೆ ಬದಲಾವಣೆಗಳು ನಡೆಯುತ್ತಾ ಇರುತ್ತವೆ. ಈ ಬದಲಾವಣೆಗಳು ಆ ಭಾಷೆಯವೇ ಆಗಿರುವ ಪದಗಳಲ್ಲಿ ಮಾತ್ರವಲ್ಲದೆ ಆ ಭಾಷೆಗೆ ಬೇರೆ ಭಾಷೆಗಳಿಂದ ಎರವಲಾಗಿ ಬಂದಿರುವ ಪದಗಳಲ್ಲೂ ನಡೆಯುತ್ತವೆ. ಎರವಲಾಗಿ ಬಂದಿರುವ ಪದಗಳಲ್ಲಿ ಕಾಣಿಸುವ ಹಲವು ವ್ಯತ್ಯಾಸಗಳಿಗೆ ಇಂತಹ ಚಾರಿತ್ರಿಕ ಬದಲಾವಣೆ ಇನ್ನೊಂದು ಮುಖ್ಯ ಕಾರಣ. ಉದಾಹರಣೆಗಾಗಿ ಕನ್ನಡದಲ್ಲಿ ಸುಮಾರು 1000 ವರ್ಷಗಳಷ್ಟು ಹಿಂದೆ ಪದಗಳ ಆದಿಯಲ್ಲಿ ಬರುವ ಪಕಾರ ಹಕಾರವಾಗುವ ಬದಲಾವಣೆಯೊಂದು ನಡೆದಿತ್ತು. ಈ ಬದಲಾವಣೆಯ ಫಲವನ್ನು ಕನ್ನಡದವೇ ಆದ ಪದಗಳಲ್ಲಿ ಮಾತ್ರವಲ್ಲದೆ ಸಂಸ್ಕೃತದಿಂದ ಎರವಲಾಗಿ ಬಂದಿರುವ ಪದಗಳಲ್ಲೂ ಕಾಣಬಹುದು. 1. ಕನ್ನಡದ ಪದಗಳಲ್ಲಿ ಪಕಾರ ಹಕಾರವಾಗಿರುವುದು. ಹಳೆಗನ್ನಡ, ಹೊಸಗನ್ನಡ. ಪಾಲ್ ಹಾಲು, ಪಣ್ ಹಣ್ಣು, ಪುಲಿ ಹುಲಿ, ಪೋ ಹೋಗು. 2. ಸಂಸ್ಕೃತದಿಂದ ಎರವಲಾಗಿ ಬಂದ ಪದಗಳಲ್ಲಿ ಪಕಾರ ಹಕಾರವಾಗಿರುವುದು. ಸಂಸ್ಕೃತ ಕನ್ನಡ. ಪಕ್ಷಿ ಹಕ್ಕಿ, ಪಶು ಹಸು, ಪರ್ವ ಹಬ್ಬ, ಪಿಷ್ಟ ಹಿಟ್ಟು. ಇದೇ ರೀತಿಯಲ್ಲಿ ಗಿಡ್ಡ ಸ್ವರದ ಅನಂತರ ಬರುವ ರಕಾರವು ಅದರ ಅನಂತರ ವ್ಯಂಜನವೊಂದು ಬಂದಿದ್ದಾಗ ಆ ವ್ಯಂಜನದೊಂದಿಗೆ ಸೇರಿ ಒತ್ತಕ್ಷರವಾಗುವ ಬದಲಾವಣೆ ಕನ್ನಡದವೇ ಆದ ಪದಗಳಲ್ಲಿ ಮಾತ್ರವಲ್ಲದೆ ಸಂಸ್ಕೃತದಿಂದ ಎರವಲಾಗಿ ಬಂದಿರುವ ಪದಗಳಲ್ಲೂ ನಡೆದಿದೆ. ಹಳೆಗನ್ನಡ, ಹೊಸಗನ್ನಡ. ಸೊರ್ಕು ಸೊಕ್ಕು, ಪರ್ಬು ಹಬ್ಬು, ಪೆರ್ಮೆ ಹೆಮ್ಮೆ, ಬಿರ್ಚು ಬಿಚ್ಚು. ಸಂಸ್ಕೃತ ಕನ್ನಡ. ವರ್ಣ ಬಣ್ಣ, ವರ್ತಿ ಬತ್ತಿ, ಕರ್ತರಿ ಕತ್ತರಿ. ಭಾಷೆಗಳಲ್ಲಿ ನಡೆಯುವ ಇಂತಹ ಚಾರಿತ್ರಿಕ ಬದಲಾವಣೆಗಳಲ್ಲಿ ಪ್ರತಿಯೊಂದಕ್ಕೂ ಸಾಮಾನ್ಯವಾಗಿ ಒಂದು ಅವಧಿ ಇರುತ್ತದೆ. ಈ ಅವಧಿ ದಾಟಿದ ಮೇಲೆ ಹೊಸದಾಗಿ ಭಾಷೆಯೊಳಕ್ಕೆ ಎರವಲಾಗಿ ಬರುವ ಪದಗಳು ಆ ಬದಲಾವಣೆಗೆ ಒಳಗಾಗುವುದಿಲ್ಲ. ಉದಾಹರಣೆಗಾಗಿ ಕನ್ನಡದಲ್ಲಿ ಪಕಾರ ಹಕಾರವಾಗುವ ಬದಲಾವಣೆ 14-15ನೇ ಶತಮಾನದ ಹೊತ್ತಿಗೆ ಪೂರ್ಣಗೊಂಡಿರಬೇಕೆಂದು ತೋರುತ್ತದೆ. ಅದರ ಅನಂತರ ಸಂಸ್ಕೃತದಿಂದ ಎರವಲಾಗಿ ಬಂದಿರುವ ಪದಗಳಲ್ಲಿ ಪಕಾರ ಹಾಗೆಯೇ ಉಳಿದಿರುವುದನ್ನು ಪಕ್ಷ, ಪಟ್ಟಿ, ಪತ್ನಿ, ಪದಾರ್ಥ, ಪುಸ್ತಕ, ಪೂರ್ವ ಮೊದಲಾದ ಪದಗಳಲ್ಲಿ ಕಾಣಬಹುದು. ತತ್ಸಮ ಮತ್ತು ತದ್ಭವ ಪದಗಳ ನಡುವಿರುವ ವ್ಯತ್ಯಾಸಕ್ಕೆ ಈ ರೀತಿ ಬೇರೆ ಬೇರೆ ಕಾಲಗಳಲ್ಲಿ ಸಂಸ್ಕೃತದಿಂದ ಪದಗಳು ಎರವಲಾಗಿ ಬಂದಿರುವುದು ಇನ್ನೊಂದು ಕಾರಣ.
ಭಾಷೆಯೊಂದನ್ನು ಬಳಸುವ ಜನರು ಅದಕ್ಕೆ ಎರವಲಾಗಿ ಬರುವ ಪದಗಳನ್ನು ಬೇರೆ ಬೇರೆ ವಿಧಾನಗಳ ಮೂಲಕ ಪಡೆಯುತ್ತಾರೆಂಬುದು ಆ ಪದಗಳಲ್ಲಿ ಕಾಣಿಸುವ ಇಲ್ಲವೇ ಕಾಣಿಸದಿರುವ ಬದಲಾವಣೆಗಳಿಗೆ ಇನ್ನೊಂದು ಕಾರಣ. ಉದಾಹರಣೆಗಾಗಿ ಕನ್ನಡದಲ್ಲಿ ಸಂಸ್ಕೃತ ಪದಗಳನ್ನು ಬಳಸುವ ಜನರಲ್ಲಿ ಕೆಲವರು ಸಂಸ್ಕೃತ ಭಾಷೆಯಲ್ಲಿ ಚೆನ್ನಾಗಿ ಪಳಗಿದವರಿರಬಹುದು ಮತ್ತು ಬೇರೆ ಕೆಲವರು ಸಂಸ್ಕೃತ ಭಾಷೆಯ ಅಲ್ಪ ಸ್ವಲ್ಪ ಜ್ಞಾನವಿರುವವರಿರಬಹುದು. ಇನ್ನುಳಿದವರಿಗೆ ಸಂಸ್ಕೃತದ ಜ್ಞಾನ ಸ್ವಲ್ಪವೂ ಇಲ್ಲದಿರಬಹುದು. ಸಂಸ್ಕೃತ ಬಲ್ಲವರು ಆ ಭಾಷೆಯ ಪದಗಳನ್ನು ಅದರಲ್ಲಿರುವಂತೆಯೇ ಬಳಸಬಲ್ಲರಾದರೆ ಉಳಿದವರಿಗೆ ಇದು ಸಾಧ್ಯವಾಗದು. ಎರವಲಾಗಿ ಬಂದ ಪದಗಳು ಯಾವ ರೀತಿಯಲ್ಲಿ ಮತ್ತು ಯಾವ ರೂಪದಲ್ಲಿ ಬಳಕೆಗೆ ಬರುತ್ತವೆ ಎಂಬುದು ಹೀಗೆ ಆ ಭಾಷೆಯನ್ನಾಡುವವರಿಗೆ ಎರವಲಾಗಿ ಪದಗಳನ್ನು ಕೊಡುವ ಭಾಷೆಯ ಜ್ಞಾನ ಹೇಗಿದೆ ಎಂಬುದು ಆಧಾರವಾಗಿರುತ್ತದೆ. ಇದು ಸಂಸ್ಕೃತ ಮಾತ್ರವಲ್ಲದೆ ಇಂಗ್ಲಿಷ್, ಹಿಂದಿ ಮೊದಲಾದ ಭಾಷೆಗಳಿಗೂ ಅನ್ವಯಿಸುವಂತಹ ಸಂಗತಿ. ಪದಗಳ ವರ್ಗಭೇದ. ಭಾಷೆಯೊಂದಕ್ಕೆ ಎರವಲಾಗಿ ಬರುವ ಪದಗಳಲ್ಲಿ ಹೆಚ್ಚಿನವು ಪ್ರಾಣಿ, ವಸ್ತು, ವಿಷಯ ಮೊದಲಾದವನ್ನು ಹೆಸರಿಸುವಂತಹ ರೂಢನಾಮಗಳಾಗಿರುತ್ತವೆ. ಕ್ರಿಯಾಪದ ಇಲ್ಲವೇ ಗುಣಪದಗಳಂತಹ ಬೇರೆ ಪದವರ್ಗಗಳಿಗೆ ಸೇರಿದ ಪದಗಳು ಈ ರೀತಿ ನಾಮಪದಗಳ ಹಾಗೆ ನೇರವಾಗಿ ಭಾಷೆಯೊಂದಕ್ಕೆ ಎರವಲಾಗಿ ಬರುವುದು ಕಡಿಮೆ. ಬರುವುದಿದ್ದರೂ ಇವು ನಾಮಪದಗಳ ಅಂಗಗಳಾಗಿ ಬಂದು ಅನಂತರ ಬೇರೆ ಪದಗಳೊಂದಿಗೆ ಬರುವಾಗ ಅವುಗಳಿಂದ ಬೇರ್ಪಟ್ಟು ಕ್ರಿಯಾಪದ ಇಲ್ಲವೇ ಗುಣಪದಗಳಾಗಿ ರೂಢಿಗೆ ಬರುವ ಸಾಧ್ಯತೆ ಇದೆ. ಇದೇ ರೀತಿಯಲ್ಲಿ ಪದಗಳ ಅಂಗಗಳಾಗಿ ಬರುವ ಪ್ರತ್ಯಯಗಳು ನೇರವಾಗಿ ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಎರವಲಾಗಿ ಬರುವುದಿಲ್ಲ. ಒಂದು ಪ್ರತ್ಯಯವನ್ನೊಳಗೊಂಡಿರುವ ಹಲವಾರು ಪದಗಳು ಎರವಲಾಗಿ ಬಂದಲ್ಲಿ ಅವುಗಳಲ್ಲಿರುವ ಪ್ರತ್ಯಯ ಕಾಲಕ್ರಮೇಣ ಆ ಪದಗಳಿಂದ ಬೇರ್ಪಟ್ಟು ಭಾಷೆಯವೇ ಆದ ಬೇರೆ ಪದಗಳೊಂದಿಗೆ ಸೇರುವ ಮೂಲಕ ಆ ಭಾಷೆಯ ಪ್ರತ್ಯಯವೆಂದೆನಿಸಬಲ್ಲುದು. ಉದಾಹರಣೆಗಾಗಿ ಸಂಸ್ಕೃತದಿಂದ ಎರವಲಾಗಿ ಬಂದಿರುವ ನಟ, ನಟಿ, ಲೇಖಕ, ಲೇಖಕಿ, ಶಿಕ್ಷಕ, ಶಿಕ್ಷಕಿ ಮೊದಲಾದ ಪದಯುಗ್ಮಗಳಲ್ಲಿ ಕಾಣಿಸುವ ಅ ಮತ್ತು ಇ ಎಂಬ ಲಿಂಗಭೇದವನ್ನು ಸೂಚಿಸುವ ಪ್ರತ್ಯಯಗಳ ಮಾದರಿಯಲ್ಲಿಯೇ ಕನ್ನಡದ ಹುಡುಗ, ಹುಡುಗಿ, ಕುರುಡ, ಕುರುಡಿ, ಮುದುಕ, ಮುದುಕಿ ಮೊದಲಾದವುಗಳಲ್ಲಿ ಕಾಣಿಸುವ ಪ್ರತ್ಯಯಗಳು ತಯಾರಾಗಿರುವಂತೆ ತೋರುತ್ತದೆ. ಇದೇ ರೀತಿಯಲ್ಲಿ ಸಂಸ್ಕೃತದ ಧನ, ಧನಿಕ, ರಸ, ರಸಿಕ, ತರ್ಕ, ತಾರ್ಕಿಕ ಎಂಬಂತಹ ಪದಯುಗ್ಮಗಳಲ್ಲಿ ಕಾಣಿಸುವ ಇಕ ಎಂಬ ಪ್ರತ್ಯಯವನ್ನನುಸರಿಸಿ ಕನ್ನಡದ ಗಾಣ, ಗಾಣಿಗ, ಹೆಣ್ಣು, ಹೆಣ್ಣಿಗ, ಸಾಲ, ಸಾಲಿಗ ಎಂಬಂತಹ ಪದಯುಗ್ಮಗಳಲ್ಲಿ ಕಾಣಿಸುವ ಇಗ ಎಂಬ ಪ್ರತ್ಯಯ ತಯಾರಾಗಿರುವ ಹಾಗೆ ಕಾಣಿಸುತ್ತದೆ. ಆದರೆ ಸಾಮಾನ್ಯವಾಗಿ ಎರವಲಾಗಿ ಬಂದ ಇಂತಹ ಪ್ರತ್ಯಯವಿರುವ ಪದಗಳೆಲ್ಲ ಇತರ ಒಳರಚನೆಯಿಲ್ಲದ ಪದಗಳ ಹಾಗೆ ಬಳಕೆಯಾಗುವುದೇ ಜಾಸ್ತಿ.